ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯ ಪೂಜೆಯ ಶುಭ ಮುಹೂರ್ತವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಬರೀ ಪೂಜೆ ಅಂತ ಅಲ್ಲ, ನೀವು ಹೊಸ ಮನೆಗೆ ಹೋಗುವಂಥದ್ದಾಗಿರ್ಬೋದು, ಹಾಲು ಉಗ್ಸೋಂಥದ್ದಾಗಿರ್ಬೋದು, ಅಥವಾ ಹೊಸ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಆಗಿರ್ಬೋದು, ಅಥವಾ ನೀವು ಚಿನ್ನ ಬೆಳ್ಳಿ ಕೊಂಡ್ಕೊಳ್ಳೋಂಥದ್ದಾಗಿರ್ಬೋದು. ಅದರಲ್ಲೂ ಬಹುಮುಖ್ಯವಾಗಿ ನಾನು ಈ 5 ವಸ್ತುಗಳು ತೆಗೆದುಕೊಂಡು ಬರೋಕ್ಕೆ ತಿಳಿಸಿದ್ದೆ. ಆ ಒಂದು 5 ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೀವು ಎಷ್ಟೇ ಅಮೂಲ್ಯವಾದ ವಸ್ತುಗಳು ತೆಗೆದುಕೊಂಡ್ರೂ ಕೂಡ ನಾನು ತಿಳಿಸಿರುವಂಥ 5 ವಸ್ತುಗಳು ನೀವು ತೆಗೆದುಕೊಂಡು ಬಂದರೆ ಖಂಡಿತ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಸುಖ ಸಮೃದ್ಧಿ ಹೆಚ್ಚಾಗಿರುತ್ತದೆ. ಹಾಗಾಗಿ ಎಲ್ಲರೂ ಕೂಡ ನಿಮ್ಗೆ ಇಷ್ಟವಾದ ವಸ್ತುಗಳನ್ನ ನೀವು ತೆಗೆದುಕೊಂಡು ಬನ್ನಿ. ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಅಕ್ಷಯ ತೃತೀಯ, ಅದ್ರ ಜೊತೆಯಲ್ಲಿ ಬಸವ ಜಯಂತಿಯನ್ನು ಕೂಡ ಅಂದೇ ಆಚರಣೆ ಮಾಡ್ತಾರೆ. ಇದು ನಮಗೆ ಅಕ್ಷಯ ತೃತೀಯ ಪ್ರಾರಂಭವಾಗುವಂಥದ್ದು 19ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆ 49 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು 20ನೇ ತಾರೀಕು ಸೋಮವಾರ ಬೆಳಗ್ಗೆ 7 ಗಂಟೆ 28 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಪೂಜೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ 19ನೇ ತಾರೀಕು ಬೆಳಗ್ಗೆ 10:49 ನಂತರದಲ್ಲೇ ನಾವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತದೆ. ಅಷ್ಟರೊಳಗೆ ನಾವು ಮನೆಯನ್ನೆಲ್ಲ ಪೂಜೆ ಮಾಡಿಕೊಂಡು, ಅಂದರೆ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು, ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕಿ, ತುಳಸಿ ಕಟ್ಟೆ ಹತ್ರ ರಂಗೋಲಿ ಹಾಕಿ ಎಲ್ಲವನ್ನು ನಾವು ಪ್ರಸಾದ ಎಲ್ಲ ಸಿದ್ಧತೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಮಗೆ 10:30 ಹಾಗೆ ಬಿಡುತ್ತೆ. ಸೊ ಹಾಗಾಗಿ ನೀವು 10:49 ನಂತರದಲ್ಲಿ ನೀವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಎಲ್ಲಿವರೆಗೂ ಅಂತಂದರೆ 10 ಗಂಟೆ 49 ನಿಮಿಷದಿಂದ 12 ಗಂಟೆ 19 ನಿಮಿಷದವರೆಗೂ ತುಂಬ ಶುಭ ಸಮಯವಿರುತ್ತದೆ. ಆ ಒಂದು ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬೋದು. 1 ಗಂಟೆ 30 ನಿಮಿಷ ನಮಗೆ ಅವಧಿ ಇರ್ತದೆ. ಆ ಒಂದು ಸಮಯದಲ್ಲಿ ನೀವು ಮನೇಲಿ ಪೂಜೆ ಮಾಡ್ಕೋಬೋದು. ಅಥವಾ ನೀವೇನಾದ್ರೂ ಪೂಜೆ ಬೇಗನೆ ಮುಗಿಸ್ಕೊಂಡು ಏನಾದರೂ ವಸ್ತುಗಳು ತೆಗೆದುಕೊಂಡು ಬರಬೇಕು ಆ ಸಮಯದಲ್ಲಿ ಅಂತಂದರೆ, ಆ ಸಮಯದಲ್ಲೂ ಕೂಡ ನೀವು ಹೋಗಿ ತೆಗೆದುಕೊಂಡು ಬರ್ಬೋದು. ಇನ್ನು ಚಿನ್ನ ಬೆಳ್ಳಿ ಎಲ್ಲನೂ ಇನ್ನೂ ಏನೆಲ್ಲ ತೆಗೆದುಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅಂತಂದರೆ, ಈ ಭಾನುವಾರ ಬೆಳಗ್ಗೆ 10 ಗಂಟೆ 49 ನಿಮಿಷದಿಂದ ಸೋಮವಾರ ಅಂದರೆ 20ನೇ ತಾರೀಕು ಸೋಮವಾರ ಬೆಳಗ್ಗೆ 6 ಗಂಟೆ 4 ನಿಮಿಷದವರೆಗೂ ಸಮಯವಿರುತ್ತದೆ. ಇಷ್ಟೂ ಸಮಯ ಪೂರ್ತಿ ದಿವಸ ನಮಗೆ ಸಮಯವಿರುತ್ತದೆ. ಈ ಒಂದು ಸಮಯದಲ್ಲಿ ನೀವು ಏನೆಲ್ಲ ಕೊಂಡ್ಕೋಬೇಕು ಅಂದ್ಕೊಂಡಿರ್ತೀರೋ ಎಲ್ಲವನ್ನು ಕೂಡ ಕೊಂಡ್ಕೋಬೋದು. ಪೊರ್ಕೆ ತರ್ಬೋದು. ಹಾಗೆ ನಾನು ತಿಳಿಸಿರುವಂಥ ಒಂದು 5 ವಸ್ತುಗಳು, ಸಾಸಿವೆ, ಕವಡೆ, ಇನ್ನೂ ಕೆಲವೊಂದು ವಸ್ತುಗಳು ತಿಳಿಸಿದ್ದೇನೆ. ಅವೆಲ್ಲವನ್ನು ಕೂಡ ನೀವು ತೆಗೆದುಕೊಂಡ್ಬರ್ಬೋದು. ಅದರ ಜೊತೆಯಲ್ಲಿ ನೋಡಿ, ಇನ್ನೊಂದು ಬಹುಮುಖ್ಯ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಯುಗಾದಿ ವಿಜಯದಶಮಿಯಲ್ಲಿ ನಾವು ಹೆಂಗೆ ಮುಹೂರ್ತಗಳು ನೋಡೋದಕ್ಕೆ ಇಷ್ಟಪಡಲ್ವ, ಅಂದರೆ ನಾವು ಅದನ್ನು ಶುಭ ದಿನ ಅಂತಲೇ ನಾವು ಅಂದ್ಕೊಳ್ತೇವೆ. ಹಾಗಾಗಿ ಆ ಒಂದು ರೀತಿಯಲ್ಲಿ ನಾವು ಅಕ್ಷಯ ತೃತೀಯವನ್ನು ಕೂಡ ನಾವು ಯಾವುದೇ ರೀತಿಯ ನಾವು ಒಂದು ಶುಭ ಮುಹೂರ್ತಗಳು ನೋಡೋದಿಲ್ಲ. ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ನಾವು ಪೂಜೆ ಆಗಿರ್ಬೋದು, ಏನಾದ್ರೂ ಖುಷಿ ವಿಚಾರ ಹಂಚ್ಕೊಳ್ಳೋದಂಥದ್ದಾಗಿರ್ಬೋದು, ನಾವು ಎಲ್ಲಕ್ಕಿಂತ ಬಹುಮುಖ್ಯವಾಗಿ ನೀವು ಏನೇ ತೆಗೆದುಕೊಂಡ್ರೂ ಅದು ನಿಮ್ಮ ವೈಯಕ್ತಿಕವಾಗಿ ಆಗಿರ್ತದೆ. ಆದರೆ ನೀವೆಷ್ಟರ ಮಟ್ಟಿಗೆ ದಾನ ಮಾಡ್ತಿರೋ, ವಿದ್ಯಾದಾನ ಮಾಡಿ, ಅನ್ನದಾನ ಮಾಡಿ, ನೀವು ಏನೇ ದಾನ ಮಾಡಿದ್ರೂ ಕೂಡ ಅದು ನಿಮಗೆ ದುಪ್ಪಟ್ಟು ಫಲ ಕೊಡುವಂಥದ್ದು. ಹಾಗಾಗಿ ಯಾವ ಮಕ್ಕಳಿಗೆ ಕಷ್ಟ ಇರುತ್ತೋ ಆ ಮಕ್ಕಳಿಗೆ ಬುಕ್ಸ್ ತೆಗೆದುಕೊಂಡು ಹೋಗಿ ಕೊಡಿ. ಅದ್ರ ಜೊತೆಯಲ್ಲಿ ಒಂದು ಏನಾದರೂ ಅನ್ನದಾನ ಮಾಡಿ, ದೇವಸ್ಥಾನಕ್ಕೆ ಹೋಗಿ ಅನ್ನ ಸಂತರ್ಪಣೆ ಮಾಡಿಸಿ. ಈ ಥರ ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಆದಷ್ಟುನು ಒಳ್ಳೆಯ ಕೆಲಸಗಳು ನೀವು ಮಾಡಿದಾಗ ನಿಮಗೆ ಸಂಪೂರ್ಣ ಫಲ ಸಿಗ್ತಾ ಹೋಗುತ್ತದೆ ಅಕ್ಷಯ ತೃತೀಯದಲ್ಲಿ. ಹಾಗೆಯೇ ಇವತ್ತಿನ ಒಂದು ನಾನು ತಿಳಿಸ್ಕೊಟ್ಟಿರೋಂಥ ಸಮಯ ನಿಮಗೆ ಹೇಗೆ ಅನಿಸ್ತು ಅಂತೇಳಿ, ಹಾಗೆಯೇ ಪೂಜಾ ವಿಧಾನವನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ. ಆ ಒಂದು ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.